ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಐ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿಂದು ವಿಡಿಯೋ ಬಂದುಬಿಟ್ಟು ನಾನು ಕುಕ್ಕಿಂಗ್ ವಿಡಿಯೋ ಮಾಡ್ತಿಲ್ಲ. ಇದೊಂದು ಸಲ ಚೇಂಜ್ ಇರಲಿ ಅಂತ ಮಾಡ್ತಿದ್ದೀನಿ. ಏನಪ್ಪ ಅಂದರೆ, ನಾನೊಂದಿಷ್ಟು ಕಿಚನ್ನು ಮತ್ತು ಫ್ರಿಜ್ ಆರ್ಗನೈಸೇಷನ್ ಐಟಮ್ಸು ಮತ್ತು ಗಾರ್ಡನಿಂಗ್ ಐಟಮ್ಸು ಮೀಶೋ, ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟಿಂದ ತರಿಸಿದ್ದೆ. ಸೊ ಏನೇನು ತೊಗೊಂಬಂದಿದ್ದೀನಿ ಅಂತ ಸಣ್ಣದಾಗಿ ನೋಡ್ಕೊಂಬರೋಣ. ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ, ಏನಿದೆ ಎಲ್ಲ ನೋಡ್ಕೊಂಬರೋಣ. ಸೊ ಬನ್ನಿರಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನೋಡಿರಿ, ಪ್ಯಾಕೇಜು ಅನ್ಬಾಕ್ಸಿಂಗ್ ಮಾಡಿದೆ. ಆ್ಯಕ್ಚುಲಿ ಒಂದಿಷ್ಟು ಅನ್ಬಾಕ್ಸಿಂಗ್ ಮಾಡಿದೆ, ಮತ್ತೊಂದಿಷ್ಟು ಬಿಫೋರ್ ಬಂದಿದ್ದು ಅವನ್ನೆಲ್ಲ ಇವು ಮೊದಲೇ ಹಾಕಿ ಮಾಡಿದೆ. ಯಾವ ಇದನ್ನು ಮಾಡಿಲ್ಲ. ಬಟ್ ಇದು ನಾನು ಪ್ಲಾಸ್ಟಿಕ್ ಐಟಮ್ಸ್ ತರಿಸಿದ್ದೀನಿ, ಪ್ಲಾಸ್ಟಿಕ್ ಬಾಕ್ಸು. ಇದು ಅನ್ಬಾಕ್ಸಿಂಗ್ ಮಾಡಿದ್ದೀನಿ ನಾನು. ಇದರಲ್ಲಿ 6 ಪೀಸಸ್ ಬರ್ತವೆ. ನೋಡ್ರಿ, ಇದು ಬ್ಲ್ಯಾಕ್ ಕಲರ್ ಮೇಲ್ಗಡೆ ಟಾಪು ಮುಚ್ಚಳ ಬರುತ್ತೆ. ನೋಡ್ರಿ, ಒಂದೊಂದೇ ತೋರಿಸ್ತೀನಿ. ಪ್ಲಾಸ್ಟಿಕ್ ಐಟಮ್ ಅದು ಚೆನ್ನಾಗೇ ಇದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ನೋಡ್ರಿ, ಒಂದು ಸ್ವಲ್ಪ ಏನು ಪ್ರಾಬ್ಲಮ್ ಇಲ್ಲ, ಕ್ವಾಲಿಟಿನೂ ಚೆನ್ನಾಗಿದೆ. ಇದು ಎಷ್ಟು ಟೈಟ್ ಇದೆ ಇದು ಮೇಲ್ಗಡೆ ಮುಚ್ಚಳ ಅಂತಂದರೆ ಬೇಗ ತೆಗಿಲಿಕ್ಕೆ ಬರಲ್ಲ. ನೋಡ್ರಿ, ತೋರಿಸ್ತೀನಿ ನೋಡ್ರಿ. ಇಲ್ಲಿ ಸೈಡ್ ಸ್ಕ್ರೀನಲ್ಲೇ ಹಾಕ್ತಿದ್ದೀನಿ ರೇಟ್ ಏನಿದೆ ಅಂತ. ನೋಡಿ ಯಾವ ರೀತಿ ಟೈಟ್ ಇದೆ. ಒಳಗಡೆ ಮತ್ತೇನು ಹೊಕ್ಕೊಳ್ಳಿಕ್ಕೆ ಇದು ಅಲ್ಲಿಗೆ ಪ್ರಾಬ್ಲಮ್ ಆಗೋದಿಲ್ಲ, ಎಲ್ಲ ನೀಟಿದೆ. ಈ ರೀತಿ ಪ್ಲಾಸ್ಟಿಕ್ಕಲ್ಲಿ ಹಾಕಿಕೊಟ್ಟಿದ್ದಾರೆ. ಪ್ಯಾಕಿಂಗ್ ಅಂತೂ ತುಂಬ ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿದೆ. ಇದು ಒಂದು ಐಟಮಲ್ಲಿ ಇದರಲ್ಲಿ 6 ಪೀಸ್ ಬರುತ್ತೆ. ಇದು 6 ಪೀಸಿಂದು ಪ್ಲಾಸ್ಟಿಕ್ ಡಬ್ಬಗಳು. ಇದು 850 ml ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಮಸ್ಟ್ ಬೈ ಅಂತ ಹೇಳ್ತೀನಿ ನಾನು. ಕ್ವಾಲಿಟಿ ಚೆನ್ನಾಗಿದೆ, ತೊಗೋಬೋದು. ಅಮೌಂಟು ಜಾಸ್ತಿ ಇಲ್ಲ, ತೊಗೊಳ್ರಿ, ಚೆನ್ನಾಗಿರುತ್ತೆ, ಯೂಸ್ ಮಾಡಿರಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಆಯಿಲ್ ಕ್ಯಾನ್. ಇದು ಸ್ಟೇನ್ಲೆಸ್ ಸ್ಟೀಲ್ ಆಯಿಲ್ ಕ್ಯಾನ್. ಇದ್ರ ಜೊತೆ ಒಂದು ಫ್ರೀ, ಅದು ಕ್ಲೀನ್ ಮಾಡಲಿಕ್ಕೆ ಫ್ರೀ ಬ್ರಷ್ ಫ್ರೀಯಾಗಿ ಬಂದಿದೆ. ನೋಡಿರಿ, ಈ ರೀತಿ ಸ್ಟೇನ್ಲೆಸ್ ಸ್ಟೀಲ್ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಇದು ನೋಡಿರಿ, ಈ ರೀತಿ ಇಲ್ಲಿದೆ. ನೋಡಿ, ಹಾಕಿದ್ದೀನಿ ನೋಡಿ ಸೈಡಲ್ಲಿ. ಅದರದ್ದು ಅಮೌಂಟು ಏನು ಎಲ್ಲ ಹಾಕಿದ್ದೀನಿ. ನೋಡಿ, ಕ್ಲೀನ್ ಮಾಡೋಕ್ಕೆ, ವಾಶ್ ಮಾಡೋಕ್ಕೆ ಅದು ಇದನ್ನು ಕೊಟ್ಟಿದ್ದಾರೆ. ಅದರ ಮೇಲೆ ಮುಚ್ಚಳ ಈ ರೀತಿ. ನನಗಂತೂ ಈ ಪ್ರಾಡಕ್ಟ್ ಅಂತೂ ತುಂಬ ಇಷ್ಟ ಆಯಿತು. ರೇಟ್ ಬಂದುಬಿಟ್ಟು 197 ಇತ್ತು. ನೋಡಿ, ನನಗಂತೂ ತುಂಬ ಇಷ್ಟ ಆಯಿತು. ಇನ್ನೊಂದು ಇನ್ನೊಂದೇ ಇದರದ್ದೇ ಸೇಮ್ ಇನ್ನೊಂದು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಸ್ಟ್ಯಾಂಡ್. ನೋಡಿ, ಈ ರೀತಿ ಸ್ಟೇನ್ಲೆಸ್ ಸ್ಟೀಲ್ ಸ್ಟ್ಯಾಂಡ್ ತರಿಸಿದ್ದೀನಿ. ಅದಕ್ಕೆ ಕೆಳಗಡೆ 4 ಇದನ್ನು ಕೊಟ್ಟಿದ್ದಾರೆ. ಗೀಚ್ ಬಿಡಬಾರ್ದು, ಒಟ್ಟು ಇದು ಆಗಬಾರ್ದು ಅಂತ 4 ಪ್ಲಾಸ್ಟಿಕ್ಕದ್ದು ಟಾಪ್ ಕೊಟ್ಟಿದ್ದಾರೆ. ನೋಡಿ, ಯೆಲ್ಲೋ ಕಲರ್ದು ಬಂದಿದ್ದಾವೆ. ಇದರಲ್ಲಿ ನಾವು ಬಾಟಲ್ಸು, ಡಬ್ಬಾಸು ಎಲ್ಲ ಇಟ್ಕೊಂಡು ಯೂಸ್ ಮಾಡ್ಬೋದು. ಇದಕ್ಕೆ ಚೆನ್ನಾಗೈತೆ. ಇದು ಯಾಕೋ ನನಗೆ ಅಷ್ಟೊಂದು ಲೈಕ್ ಅನ್ನಿಸ್ಲಿಲ್ಲ, ಬಟ್ ಕ್ವಾಲಿಟಿ ಚೆನ್ನಾಗಿತ್ತು, ರೇಟು ರೀಸನೇಬಲ್ ಅನಿಸ್ತು, ತೊಗೋಬೋದು. ನನಗೆ ಯಾಕೋ ಮಮ್ಮಿ ಬೇಡ ಅಂತಂತಿದ್ದಾರೆ. ನೋಡ್ಬೇಕೇನು ರಿಟರ್ನ್ ಮಾಡಬೇಕೋ ಏನೋ ಅಂತ
ಏನಾಗುತ್ತೆ ಅಂತ ನೋಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇವೆಲ್ಲ ಅನ್ಬಾಕ್ಸಿಂಗ್ ಮಾಡಿಟ್ಟಿದ್ದು ಆಲ್ರೆಡಿ, ಯಾಕಂದರೆ 3-4 ದಿನದಿಂದನೇ ಬಂದುಬಿಟ್ಟಿತ್ತು. ಈ ರೀತಿ ಫ್ರಿಜ್ ಆರ್ಗನೈಸ್ ಮಾಡಲಿಕ್ಕೆ ಐಟಮ್ಸು ತರಿಸಿತ್ತು. ಇದು 6 ಪೀಸ್ ಬರ್ತವೆ. ಇದು ವೈಟ್ ಕಲರ್ದು ನೋಡಿರಿ. ಈ ರೀತಿ ಕಾಯಿಪಲ್ಲೆ ಹಾಕಿಟ್ಕೋಬೇಕು. ಹೂವು, ಕಾಯಿಪಲ್ಲೆ, ಮೆಂತ್ಯ ಸೊಪ್ಪು, ಸ್ಪ್ರಿಂಗ್ ಆನಿಯನ್ ಈ ರೀತಿ ಎಲ್ಲ ಹಾಕಿಟ್ಕೋಬೋದು ನೋಡಿ. ಶುಂಠಿ, ಕೊತ್ತಂಬರಿ ಈ ರೀತಿ ಎಲ್ಲ ಹಾಕಿಟ್ಕೋಬೋದು. ಚೆನ್ನಾಗಿ ಉಳಿತಾವೆ ನೋಡಿ. ಎಷ್ಟು ದಿನ ಇಟ್ಟರು ಏನೂ ಪ್ರಾಬ್ಲಮ್ ಆಗೋಲ್ಲ. ನನಗಂತೂ ಇಷ್ಟ ಆಯ್ತು ಇದು ಪ್ರಾಡಕ್ಟ್ಸು. ರೇಟ್ ಅಂತೂ ಹಾಕಿದ್ದೀನಿ, ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಆಡ್ಮಾಸ್ ಹಾಕೋಬೋದು ಫ್ರಿಜ್. ಇನ್ನು ನೆಕ್ಸ್ಟ್ ಐಟಮ್ಸ್ ಬಂದಿಟ್ಟು ಈ ರೀತಿ 6 ಪೀಸ್, ಇವು 6 ಪೀಸೇ ಬರುತ್ತೆ. ರೇಟು ಎಷ್ಟು ನೋಡಿ, 6 ಪೀಸು ಎಷ್ಟು ಕ್ಲೀನಾಗಿ ನೀಟಾಗಿ ಕಾಣಿಸುತ್ತೆ ಫ್ರಿಜ್. ಯಾವ ಬಿಜಿ ಏನಿದು ಅನಿಸೋದಿಲ್ಲ. ರೇಟ್ ಇಲ್ಲಿ ಹಾಕಿದ್ದೀನಿ ಸೈಡಲ್ಲಿ ನೋಡಿ. ಈ ರೀತಿ ಪ್ಲಾಸ್ಟಿಕ್ಕದ್ದು ಬರುತ್ತೆ. ಇವು ಕ್ವಾಲಿಟಿ ಚೆನ್ನಾಗಿದೆ. ನನಗೂ ಇದು ಇಷ್ಟ ಆಯಿತು. ತೊಗೊಂಡಿದ್ದಕ್ಕೂ ಸಾರ್ಥಕ ಆಯಿತು ನೋಡಿ. ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಬರ್ತಾವೆ ಇವು ಪ್ಲಾಸ್ಟಿಕ್ ಐಟಮ್ಸು. ಈ ರೀತಿ ಹಾಕಿಟ್ಕೋಬೋದು. ಯಾಕಂದರೆ ಫ್ರಿಜ್ಜಲ್ಲಿ ಅಲ್ಲಿ ಇಲ್ಲಿ ಇಟ್ಟರೆ ಎಲ್ಲ ಪ್ರಾಬ್ಲಮ್ ಆಗಿಬಿಡ್ತವೆ. ಸೊ ಅದಕ್ಕೆ ಈ ರೀತಿ ಒಂದು ಡಬ್ಬ ಅಥವಾ ಈ ಪ್ಲಾಸ್ಟಿಕ್ ಇದು ಇದ್ದರೆ ಒಂದರಲ್ಲೇ ಕೂತ್ಬಿಡುತ್ತೆ. ಅದು ನೀಟೂ ಅನಿಸುತ್ತೆ ಫ್ರಿಜ್ ನೋಡಲಿಕ್ಕೆ, ಯಾವ ಇರಿಟೇಟು ಅನಿಸೋದಿಲ್ಲ. ಈ ರೀತಿ ಹಾಕಿಟ್ಕೋಬೋದು. ನೀವೇನೋ ಫ್ರೂಟ್ಸ್ ಹಾಕ್ಕೊಂಡು ಇಟ್ಕೋಬೋದು. ಹೂವು ಹಾಕ್ಕೊಳಕ್ಕೆ ಹೋಗುತ್ತೆ ಈ ರೀತಿ ಎಲ್ಲ. ಮತ್ತು ಈವನ್ ಕಾಯಿಪಲ್ಯನೂ ಹಾಕಿಟ್ಕೋಬೋದು. ಬಟ್ ನಾವು ಕಾಯಿಪಲ್ಯಕ್ಕೆ ಇದೆಯಲ್ಲ, ಸೊ ಈ ರೀತಿನ ಹಾಕಿಟ್ಕೊಂಡಿದ್ದೀನಿ. ಕರಿಮೆಣಸು, ಅದು ಇದಕ್ಕೆ ಉಪ್ಪಿನಕಾಯಿ ಹಾಕ್ತಾರಲ್ಲ, ಸಾಸಿವೆ ಕಾಳು ಅವನ್ನೆಲ್ಲ ಹಾಕಿಟ್ಕೊಂಡಿದ್ದೀನಿ. ಚೆನ್ನಾಗಿದೆ ಕ್ವಾಲಿಟಿ. ರೇಟು ರೀಸನೇಬಲ್ ಇದೆ. ಮಸ್ಟ್ ಬೈ ಅಂತ ಹೇಳ್ತೀನಿ ನಾನು. ಈಗ ನನಗೆ ತುಂಬ ಇಷ್ಟ ಆಯಿತು. ಇವಾಗಂತ ಸಿಕ್ಕಾಪಟ್ಟಿ ಈ ರೀತಿ ಇಟ್ಕೋಬೋದು ನೋಡಿ. ಇಟ್ಕೊಂಡು ಆರ್ಗನೈಸ್ ಮಾಡ್ಕೋಬೋದು ಫ್ರಿಜ್ಜು. ತುಂಬ ಇಷ್ಟ ಆಯಿತು. ಮತ್ತು ಈ ರೀತಿ ಪ್ಲಾಸ್ಟಿಕ್ ಪಾಟ್ ತರಿಸಿದ್ದೆ ಗಿಡ ಹಚ್ಚಲಿಕ್ಕೆ. 6 ಪೀಸ್ ಬರುತ್ತೆ. ಸ್ಕ್ರೀನಲ್ಲಿ ಹಾಕಿದ್ದೀನಿ ನೋಡಿರಿ, ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿನೂ ಹಾಕ್ತೀನಿ ನಾನು ಏನು ಎತ್ತ ಅಂಥೇಳಿ ನೋಡಿ. ಅವು 3 ಈ ರೀತಿ ಕಲರ್ಸ್. ಇವು ಇದರಲ್ಲಿ ಒಂದು 5-6 ಥರ ಕಲರ್ಸ್ ಇದ್ದು, ಕಲರ್ ಇದ್ದು, ಬ್ಲೂ ಕಲರ್ ಇತ್ತು, ಬ್ಲ್ಯಾಕ್ ಕಲರ್ ಇತ್ತು, ಆಮೇಲೆ ಇದು ಈ ಮರೂನ್ ಕಲರು. ಅಂದರೆ ಪೂರ್ತಿ ಎಲ್ಲ 6 ಮರೂನ್ ಕಲರು, 6 ಬ್ಲ್ಯಾಕ್ ಕಲರು, 6 ವೈಟ್ ಕಲರು ಈ ರೀತಿಯೂ ಇದ್ದು, ಮತ್ತು ಕಲರ್ನೂ ಇದ್ದು. ನಿಮಗೆ ಯಾವ ರೀತಿ ಕಲರ್ ಇಷ್ಟ ಆಗುತ್ತೆ ಆ ರೀತಿ ತೊಗೋಬೋದು. ನಮಗೆ ಈ ಕಲರ್ದೇ ಇಷ್ಟ ಆಯಿತು, ಸೊ ಅದಕ್ಕೆ ಇವನು ತರಿಸಿದ್ವಿ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಸ್ಟ್ಯಾಂಡ್ ತರಿಸಿದ್ದೀವಿ. ಸ್ಟೀಲ್ ಸ್ಟ್ಯಾಂಡ್ ಇದು ಚೆನ್ನಾಗಿತ್ತು. ಅವಕ್ಕೆಲ್ಲ ಕೆಳಗಡೆ ಟಾಪ್ಸ್ ಕೊಟ್ಟಿದ್ದಾರೆ, ಗೀಚ್ ಬಿಡಬಾರ್ದು ಅಂತ. ಮತ್ತು ಇದು ಆಗಬಾರ್ದಂತ ಸ್ಟ್ಯಾಂಡ್ ಇದನ್ನು ಕೊಟ್ಟಿದ್ದಾರೆ. ಟಾಪ್ಸ್ ಬ್ಲ್ಯಾಕ್ ಕಲರ್ ಟಾಪ್ಸ್ ಬಂದಿದ್ದಾವೆ. ಇದು ಸ್ಟೀಲ್ದು ಕೆಬ್ನದ್ದು. ಸೊ ಚೆನ್ನಾಗಿದೆ. ಈ ರೀತಿ ಇದು ಮಾಡಿಟ್ಟು ಆರ್ಗನೈಸ್ ಮಾಡಿಕೊಂಡ್ರೆ ಯಾವುದೇ ಕಸದ ಹುಡುಕಲಿಕ್ಕೆ ಏನಾಗಿದ್ರೂ ಪ್ರಾಬ್ಲಮ್ ಆಗೋಲ್ಲ ಈ ರೀತಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಮೊಬೈಲ್ ಕೇಸ್ ಕವರ್ಗೆ, ಮೊಬೈಲ್ಗೆ ಈ ರೀತಿ ಇದಕ್ಕೆ 8 ಪೀಸ್ ಬರ್ತಾವೆ ಒಂದು ಬಾಕ್ಸಲ್ಲಿ. ವಯರ್ ಕಟ್ ಆಗಬಾರಂತ ಈ ರೀತಿ ತೊಗೊಂಡಿದ್ದೀವಿ ನಾವು. 8 ಪೀಸ್ ಬಂದಿತ್ತು. ಎಷ್ಟು ಜಾಸ್ತಿ 88 ಪೀಸದ್ದು. ಬ್ಲ್ಯಾಕ್ ಕಲರು, ಗ್ರೇ ಕಲರು, ಗ್ರೀನ್ ಕಲರು, ಆರೆಂಜ್ ಕಲರೇ ಇತ್ತು. ಈ ರೀತಿ ಬಂದಿದೆ. ಯಾಕಂದರೆ ಸುಮ್ಮನೆ ಕಟ್ ಆಗುತ್ತೆ, ಅದು ಮಡಚಿಟ್ರೆ ಕಟ್ ಆಗಿಬಿಡುತ್ತಲ್ಲ. ಸೊ ಅದಕ್ಕೆ ಈ ರೀತಿ ತೊಗೊಂಬಂದಿದ್ದೀನಿ. ಈ ರೀತಿ 2 ಕಲರ್ ಬಂದಿದ್ದಾವೆ. ಈ ರೀತಿ ಬಾಕ್ಸ್ ಹಾಕಿಕೊಟ್ಟಿರ್ತಾರೆ. ಒಂದು ಎಲ್ಲ ಹಾಕಿಟ್ಟಿದ್ದೆ ಆಲ್ರೆಡಿ. ಜಸ್ಟ್ 88 ರುಪೀಸ್ ನೋಡಿ. ಆಲ್ರೆಡಿ ಹಾಕಿಲ್ಲ, ಇನ್ನೂ ರೇಟ್ ಕಮ್ಮಿ ಆಯಿತು.
ನೆಕ್ಸ್ಟ್ ಬಂದುಬಿಟ್ಟಿದ್ದು ಇದು ನಮ್ಮ ಅಮ್ಮಗೆ ತರಿಸಿರೋದು ಬ್ಯಾಗು. ನನಗಂತೂ ಇಷ್ಟಂದರೆ ಇಷ್ಟು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡಿರಿ ಈ ಬ್ಯಾಗು, ಅಷ್ಟು ಇಷ್ಟ ಆಯಿತು. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಬಂದಿದೆ. ನಾನು ಲ್ಯಾವೆಂಡರ್ ಕಲರ್ ಅಂತ ಅಂದ್ಕೊಂಡಿದ್ದೆ, ಬಟ್ ಇದು ಮರೂನ್ ಕಲರಲ್ಲಿ ಬಂದಿದೆ. ಬಟ್ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಸೂಪರ್ ಆಗಿದೆ ನೋಡಿ. ನಮ್ಮಮ್ಮ ಅಂತೂ ಇಷ್ಟಪಟ್ಬಿಟ್ಟು, ಹಾಗೆ ನಮ್ಮ ಅಂಟಿನೂ ತರಿಸಿದ್ದಾರೆ ಇದನ್ನು ನೋಡಿಬಿಟ್ಟು. ಆ್ಯಕ್ಚುಲಿ ಅವ್ರು ನೋಡಿಬಿಟ್ಟೆ ನಾವು ತರಿಸಿರೋದು. ಒಳಗಡೆ ಒಂದು ಜಿಪ್ ಇದೆ, ಮೇಲ್ಗಡೆ 2 ಜಿಪ್ ಇದ್ದಾವೆ. ಎಷ್ಟು ನೈಸ್ ಇದೆ ಅಂದರೆ ಅಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ಮುಂದ್ಗಡೆ ಒಂದಿದೆ, ಈ ಸೈಡೆಲ್ಲ ಮೊಬೈಲು ಅಥವಾ ಏನಾದರೂ ಹಾಕಿಟ್ಕೊಳ್ಳೋಕ್ಕೆ ಈ ರೀತಿ 2 ಬಂದಿದ್ದಾವೆ ನೋಡಿ. 2 ಬಾಕ್ಸ್ ಬಂದಿದೆ, ಆ ಸೈಡು ಈ ಸೈಡು. ಇವನ್ ಸಣ್ಣ ಬಾಟ್ಲಿನೂ ಇಟ್ಕೋಬೋದು, ಅರ್ಧ ಲೀಟ್ರದ್ದು ಬಾಟ್ಲಿನೂ ಸೇರಿಸ್ಕೋಬೋದು ನೋಡಿರಿ. 1 ಡೇ ಬಟ್ಟೆ ಹಾಕ್ಕೊಂಡು ಹೋಗ್ಲಿಕ್ಕೆ ಆರಾಮಾಗುತ್ತೆ ನೋಡಿ. ಇದು ವ್ಯಾನಿಟಿ ಬ್ಯಾಗು ಈ ರೀತಿ. ಇಲ್ಲಿ ಜಿಪ್ ಇದ್ದಾವೆ, ಟೋಟಲ್ 4. ಇಲ್ಲೆರಡು ಒಳಗಡೆ ಒಂದು ಅಮೌಂಟ್ ಇಟ್ಕೊಳ್ಳಿಕ್ಕೆ ಅದು. ಇಲ್ಲಿ ನೆಕ್ಸ್ಟ್ ಇಲ್ಲೊಂದು ಹೊರಗಡೆ ಒಂದು. ನಮ್ಮಮ್ಮ ಅಂತೂ ಇಷ್ಟಪಟ್ಟರು, ನನಗೂ ಅಷ್ಟೇ ಇಷ್ಟ ಆಯಿತು. ಇದ್ರದ್ದು ಅಮೌಂಟು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆ್ಯಕ್ಚುಲಿ ಅಲ್ಲಿ ಇದರಲ್ಲಿನೂ ಹಾಕಿದ್ದೀನಿ. ಮಸ್ಟರ್ಡ್ ಬೈ ಅಂತ ಹೇಳ್ತೀನಿ ನೋಡಿರಿ. ಇವ್ರದ್ದು ವೈಲ್ಡ್ ಮೋಡಾ ಅಂತ ಕಂಪ್ನಿ ನೇಮು. ಸೂಪರ್ ಅನ್ನಿಸ್ತು, ನನಗಂತೂ ಇಷ್ಟ ಆಯ್ತು ನೋಡಿರಿ.